ಹೌದು, ಮುಟ್ಟಾಗುವುದಕ್ಕೂ 5 ದಿನ ಮುನ್ನ ಬಾಡಿ ಕೋಲ್ಡ್ ಆಗುತ್ತೆ. ಬಾಡಿ ಸೇವಿಂಗ್ ಮಾಡ್ತಕ್ಕಂತಹ ಹುಡುಗರಿಗೆಲ್ರಿಗೂ ಕೂಡ ಬೋಲ್ಡ್ ಆಗಿರ್ತಕ್ಕಂಥ ಟಾಕ್ ಕೊಟ್ಟಿರ್ತಕ್ಕಂಥ ರಚಿತಾ ರಾಮ್. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ಎಂದೇ 2026ರ ಆರಂಭದಲ್ಲಿ ಅದೃಷ್ಟ ಒಲಿದು ಬಂದಿದೆ. ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗುತ್ತಿವೆ. ದುನಿಯಾ ವಿಜಯ್ ನಟನೆಯ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನಾಯಕಿಯಾಗಿ ಇವರು ಒಂದು ನಟನೆ ಮಾಡ್ತಾ ಇದ್ದಾರೆ. ಅದೇ ಇನ್ನೊಂದು ಕಡೆ ಜೈದ್ ಖಾನ್ ಅವರ ಒಂದು ಕಲ್ಕ್ ಎಂಬ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪ್ರಮುಖ ಪಾತ್ರ ಕೂಡ ವಹಿಸಿಕೊಂಡಿದ್ದಾರೆ. ಹಾಗಾಗಿ 2 ಸಿನಿಮಾಗಳ ಭರ್ಜರಿ ಒಂದು ಪ್ರಚಾರದಲ್ಲಿ ಇವರು ಬ್ಯುಸಿಯಾಗಿರೋದು. ಇದೇ ವೇಳೆ ರಚಿತಾ ರಾಮ್ ಇತ್ತೀಚೆಗೆ ಒಂದು ಕಲ್ಕ್ ಸಿನಿಮಾದ ಪ್ರಚಾರದಲ್ಲಿ ಕೂಡಿಕೊಂಡಿದ್ದರು. ಈ ವೇಳೆ ಪ್ರೆಸ್ ಮೀಟ್ ನಡೆಯುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಪ್ರೆಸ್ ಮೀಟ್ ನಡೆಯುವಾಗ ಒಂದು ಬಾಡಿ ಶೇಮಿಂಗ್ ಬಗ್ಗೆ ಒಂದು ಪ್ರಶ್ನೆ ಎದುರಾಗಿತ್ತು. ಈ ಒಂದು ಪ್ರಶ್ನೆಗೆ ಡಿಂಪಲ್ ಕ್ವೀನ್ ಒಂದು ಒಳ್ಳೆಯ ರಿಪ್ಲೈಯನ್ನು ಕೊಟ್ಟಿರ್ತಾರೆ. ಕೆಲವು ಸಂದರ್ಭಗಳಲ್ಲಿ ರಚಿತಾ ರಾಮ್ಗೂ ಕೂಡ ಬಾಡಿ ಶೇಮಿಂಗ್ ಅನುಭವಗಳು ಆಗಿವೆ. ಅದನ್ನು ಅವರು ಒಳ್ಳೆಯ ಸಮರ್ಥವಾಗಿ ಎದುರಿಸಿದ್ದಾರೆ ಎಂದು ಈ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಬಾಡಿ ಶೇಮಿಂಗ್ ಕುರಿತು ಕೇಳಲಾದ ಪ್ರಶ್ನೆಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಒಂದು ಒಳ್ಳೆಯ ಬೋಲ್ಡ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಯಾಕೆ ದಪ್ಪ ಆಗುತ್ತಾರೆ, ಅವರಿಗೆ ಎದುರಾಗುವಂಥ ದೈಹಿಕ ಸಮಸ್ಯೆಗಳ ಬಗ್ಗೆ ರಚಿತಾ ರಾಮ್ ಅವರು ಮಾತನಾಡಿದ್ದು, ಯಾರೇ ಏನೇ ಅಂದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಾಡಿ ಶೇಮಿಂಗ್ ಒಳಗಾಗಿ ಜೀವ ಕಳೆದುಕೊಂಡವರನ್ನು ಮುಟ್ಟಾಳರು ಎಂದು ಬಾಡಿ ಶೇಮಿಂಗ್ ಬಗ್ಗೆ ರಚಿತಾ ರಾಮ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳ ಒಂದು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ. ಡಯಟ್ ಮಾಡಿದರೂ ಕೂಡ ದಪ್ಪ ಆಗ್ತಾರೆ. ಕೆಲವರಿಗೆ ಒಂದು ಒಳ್ಳೆಯ PCOD ಹಾಗೂ PCOC ಸಮಸ್ಯೆ ಇರುತ್ತೆ. ಕೆಲವರು ಮಾನಸಿಕ ಒತ್ತಡದಿಂದಲೂ ಕೂಡ ದಪ್ಪ ಆಗ್ತಾರೆ. ಅದು ಅವರವರ ಒಂದು ದೇಹಕ್ಕೆ ಸಂಬಂಧಪಟ್ಟಿತ್ತು ಮತ್ತು ಅವರು ಕೆಲವೊಂದು ಜನ ಮಾತ್ರೆ ಕೂಡ ತೆಗೆದುಕೊಳ್ತಾರೆ. ಸೊ ನಾವು ವರ್ಕೌಟ್ ಮಾಡ್ತೀವಿ, ಡಯಟ್ ಮಾಡ್ತೇವೆ ಅಂತ ಹೇಳಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಇಷ್ಟು ಓಪನ್ ಆಗಿ ಮಾತನಾಡಿರ್ತಕ್ಕಂಥ ರಚಿತಾ ರಾಮ್, ಸೊ 5 ದಿನ ನಾವು ಮುಟ್ಟಾಗುವುದಕ್ಕೂ ಮುನ್ನ ನಮ್ಮ ಬಾಡಿ ಅಂದರೆ ಶರೀರ ಕೋಲ್ಡ್ ಆಗುತ್ತೆ. ಮುಟ್ಟು ಮುಗಿದ 5 ದಿನಗಳ ಆದಮೇಲೆ ನಾವು ಕುಗ್ಗಿ ಹೋಗುತ್ತೇವೆ. ಆ ಗಂಡು ಮಕ್ಕಳಿಗೂ ಕೂಡ ನಾವು ಹೆಂಗಿದ್ದೇವೆ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಇದಕ್ಕೆ ನೀವು ಮೆಚ್ಚುಗೆಯನ್ನು ನಮಗೆ ವ್ಯಕ್ತಪಡಿಸಬೇಕು. ನಮ್ಮ ಬಾಡಿ ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಟಿರೋದು ದೇವರು, ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಆಗಬೇಕು. ಅದನ್ನು ಕೇಳಿಸ್ಕೊಂಡು ಮನಸ್ಸಿಗೆ ಹಚ್ಕೊಂಡು ಅಳಬಾರ್ದು ಅಂತ ಈ ಒಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ. ಸೊ ನಮ್ಮ ದೇಹವನ್ನು ನಾವು ಪೂಜಿಸಬೇಕು. ಇದು ನಮ್ಮ ದೇಹ. ನಾವು ಏಕೆ ಬೇರೆಯವ್ರಿಗೋಸ್ಕರ ಭಿನ್ನತೆಗೆ ಒಳಗಾಗಬೇಕು. ನನಗೆ ಏನು ಬೇಕು ಅಂತ ನನಗೆ ಗೊತ್ತಿದೆ. ನಾನು ಹೇಗೆ ವರ್ಕೌಟ್ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ. ಸೊ 5 ಗಂಟೆಗಳ ಕಾಲ ನಿದ್ದೆ ಮಾಡ್ತೇನೆ, ಹಾಗಾಗಿ ನಾನು ದಪ್ಪ ಆಗಿದ್ದೇನೆ. 8 ಗಂಟೆ ನಿದ್ದೆ ಮಾಡಲೇಬೇಕು ಅಂತ ಏನಿಲ್ಲ, ಅದು ಅವರ ಒಂದು ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂತ ಈ ಒಂದು ದಪ್ಪನೆಯ ವಿಚಾರದ ಬಗ್ಗೆ ರಚಿತಾ ರಾಮ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.